ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದೇ ವೇಳೆ ಡಿಕೆ ಶಿವಕುಮಾರ್ ಕಾರ್ಯಕರ್ತರನ್ನ ಉದ್ದೇಶಿಸಿ ಕೂಡ ಮಾತನಾಡಿದ್ದಾರೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ಯಾವತ್ತೂ ಕೂಡ ವಿಫಲವಾಗಲ್ಲ ಅನ್ನೋದನ್ನ ತಿಳಿಸಿದ್ರು. ನಿಮ್ಮೆಲ್ಲರ ಪ್ರಾರ್ಥನೆ ಫಲದಿಂದ ಪ್ರೇಯರ್ಸ್ನ ಕಾರಣಕ್ಕೋಸ್ಕರ ನಾನು ಸಿಎಂ ಆಗಿದ್ದೀನಿ, ನೀವು ಬಯಸಿದ್ದಾಗಿದೆ ಅನ್ನೋದನ್ನು ತಿಳಿಸಿದ್ರು. ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕರಿಸ್ತೀನಿ ಅಂತ ಕೂಡ ಅಭಿಮಾನಿಗಳ ಅಭಿಮಾನಕ್ಕೆ ಇವರು ಕೂಡ ನಮ್ರತೆಯಿಂದ ಕೃತಜ್ಞತೆಯನ್ನು ಸಲ್ಲಿಸಿದ್ರು. ರಾಮನಗರ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯ ಮಾತಾಡ್ತೀನಿ. ಬಂಧುಗಳೇ, ಬೆಂಗಳೂರು ದಕ್ಷಿಣ ಜಿಲ್ಲೆ ಆರವಳ್ಳಿಯ ತಾಲೂಕು ಕನಕಪುರ ತಾಲೂಕಿನ ಭಾಗವಾದಂತ ಆರವಳ್ಳಿ ತಾಲೂಕು ರಾಮನಗರ ವಿಧಾನಸಭಾ ಕ್ಷೇತ್ರ ಮೊದಲನೇ ಸಭೆಯನ್ನ ತಾಯಿ ಚಾಮುಂಡಿ, ಈ ಆರವಳ್ಳಿಯಲ್ಲಿರುವಂತಹ ತಾಯಿ ಚಾಮುಂಡಿಯ ಪಾದಗಳಿಗೆ, ಚಾಮುಂಡಿ ನಮ್ಮ ನಾಡಿನ ದೇವತೆ, ಆ ದೇವತೆಗೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಇದು ಕೂಡ ನಾನು ಇನ್ನೊಂದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೇನೆ. ಆದ್ರೆ ಆರವಳ್ಳಿ ಚಾಮುಂಡಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಆ ತಾಯಿಗೆ, ಆ ಪದ್ಮ ಕಮಲಗಳಿಗೆ ನನ್ನ ನಮಸ್ಕಾರವನ್ನ ಮಾಡಿ ದುಃಖವನ್ನ ದೂರ ಮಾಡುವಂತ ದೇವಿ ದುರ್ಗಾದೇವಿ, ಆ ದೇವಿಯ ದೇವಸ್ಥಾನಕ್ಕೆ ಹೋಗಿ ನನ್ನ ಈ ಒಂದು ಹೊಸ ಯಾತ್ರೆಯ ಪ್ರಾರಂಭವನ್ನ ಮಾಡಿದ್ದೇನೆ. ಇವತ್ತು ನಾನು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದಕ್ಷಿಣ ಜಿಲ್ಲೆ, ಬೆಂಗಳೂರು ಜಿಲ್ಲೆಯ ಮಗನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಇವತ್ತು ನೀವೆಲ್ಲ, ನಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ನೀವೆಲ್ಲ ಸೇರಿ ನನಗೋಸ್ಕರ ನನ್ನ ಕಷ್ಟದಿಂದಲೇ ಪ್ರಾರ್ಥನೆ ಮಾಡಿದ್ದೀರಿ, ಅಂಕೆ ಕಟ್ಕೊಂಡಿದ್ದೀರಿ, ನೋವು ಅನುಭವಿಸಿದ್ದೀರಿ, ಎಲ್ಲ ಬೇಕಾದಷ್ಟು ಅನುಭವಿಸಿದ್ದೀರಿ. ಚಾಮುಂಡಿ ಬೆಟ್ಟದಲ್ಲಿ ನಿಂತು ಒಂದು ಮಾತು ಹೇಳಿದೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಮಾತನ್ನ ಅವತ್ತಿನ ಕಾಲದಲ್ಲಿ ನಾನು ಹೇಳಿದೆ. ಹಂಗೆ ಇದು ನನ್ನ ಒಬ್ಬ ಪ್ರಯತ್ನದ ಕೆಲಸ ಅಲ್ಲ, ಇದು ಇಲ್ಲ ನನ್ನ ಒಬ್ಬ. ಡಿಕೆ ಶಿವಕುಮಾರ್ ನೆರೆದಿರುವಂತಹ ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಸಿಎಂ ಆಗಿ ಪ್ರವಾಸ ಕೈಗೊಳ್ತಾ ಇರುವಂತಹ ಕನಕಪುರ ತಾಲೂಕಿನಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಪ್ರಾರ್ಥನೆ ಬಗ್ಗೆ ಮತ್ತೊಮ್ಮೆ ಮಾತನಾಡಿದ್ರು ಡಿಕೆ ಶಿವಕುಮಾರ್. ಇನ್ನು ಅವರನ್ನ ನೋಡೋದಕ್ಕೆ ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಸೇರಿದ್ದನ್ನು ನೋಡಿದ್ವಿ. ಜೈ ಹೋ ಡಿ ಕೆ ಶಿವಕುಮಾರ್ ಅಂತೆಲ್ಲ ಹೇಳಿ ಘೋಷವಾಕ್ಯಗಳು ಕೂಡ ಮುಳುಗ್ತಾ ಇದ್ವು ಅಲ್ಲಿ. ಆಮೇಲೆ ಕೃತಜ್ಞತೆ ಸಲ್ಲಿಸೋ ಟೈಮ್ನಲ್ಲಿ ಅವ್ರಿಗೂ ಕೂಡ ಅದೊಂದು ಭಾವನಾತ್ಮಕ ಗಳಿಗೆ. ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಸಾಕಷ್ಟು ಭರವಸೆಗಳನ್ನು ಜನ ಇಟ್ಕೊಂಡಿದ್ದಾರೆ. ಕಳೆದ ಸಲ ಹೋದ ತಿಂಗಳು KDP ಸಭೆಗೆ ಬರಬೇಕಾದ್ರೆ ಅವ್ರು DCM ಆಗಿದ್ರು, ಈಗ ಪ್ರಮೋಷನ್ ಸಿಕ್ಕಿದೆ, CMA ಬಂದಿದ್ದಾರೆ ಅನ್ನುವಂತಹ ಖುಷಿ. ಇನ್ನು ಕನಕಪುರದ ದಿಕ್ಕು ದೆಸೆ ಬದಲಾಗುತ್ತೆ ಅನ್ನುವಂತಹ ಆಶಯ ಜನರಿಗಿದೆ. ಇದೇ ವೇಳೆ ಕೆಲ ಸೂಕ್ಷ್ಮ ಹಿಂಟ್ಗಳನ್ನು ಕೂಡ DK ಶಿವಕುಮಾರ್ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಈ ಹಿಂಟನ್ನು ಕೊಟ್ಟಿದ್ರು ಭೂಮಿ ವಿಚಾರವಾಗಿ, ಈಗಲೂ ಕೂಡ ಅದನ್ನು ಮುಂದುವರಿಸಿದ್ದಾರೆ.
ಹಾರೋಹಳ್ಳಿಯಿಂದ ತುಂಗಣಿ ಕಡೆಗೆ ಪಾಸ್ ಆಗ್ತಾ ಇರುವಂತಹ ಸಂದರ್ಭದ ರೋಡ್ ಶೋನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ದ ಹಾಗೆ ಹೆಜ್ಜೆ ಹೆಜ್ಜೆಗೂ ಕಾರ್ಯಕರ್ತರು ಅಭಿಮಾನದ ವೆಲ್ಕಮ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೂ ಕೂಡ ಬೃಹತ್ ಹಾರ ಅವರಿಗೋಸ್ಕರ ಅರ್ಪಣೆ ಮಾಡೋದಕ್ಕೋಸ್ಕರ ರೆಡಿ ಆಗಿದೆ. ಡಿ.ಕೆ. ಶಿವಕುಮಾರ್ ಹೇಳಿದ್ರು ಹಾರ ತುರಾಯಿ ಎಲ್ಲ ಬೇಡ ನನಗೆ ಅಂತ ಕೇಳಿದ್ರು. ಬಟ್ ಅಭಿಮಾನಿಗಳ ಅಭಿಮಾನ ಬೃಹತ್ ಸೇಬಿನ ಹಾರ ಡಿ.ಕೆ. ಶಿವಕುಮಾರ್ ಅವರಿಗೆ ಅರ್ಪಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ಗೋಸ್ಕರ ಸಿದ್ಧವಾಗಿದ್ದಂತಹ ಆ್ಯಪಲ್ ಹಾರವನ್ನು ನೋಡಿ ಸಹಜವಾಗಿ ಖುಷಿ ಆದರು. ಯಾರ ರಾಜಕಾರಣಿಗಳಿಗಾದರೂ ಇಂಥ ಗಳಿಕೆಗಳನ್ನು ತುಂಬ ಎಂಜಾಯ್ ಮಾಡ್ತಾರೆ. ಯಾಕಂದರೆ ತುಂಬ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಕಾರ್ಯಕರ್ತರು ಹೆಜ್ಜೆ ಹೆಜ್ಜೆಗೂ ಅವರನ್ನು ಅಭಿಮಾನಿಸ್ತಾರೆ. ಇನ್ನು ಈ ಬೃಹತ್ ರೋಡ್ ಶೋನಲ್ಲಿ ಅವ್ರಿಗೆ ಸಾಥ್ ಕೊಡ್ತಾ ಇದ್ದಿದ್ದು ಅವರ ಸಹೋದರ ಡಿ.ಕೆ. ಸುರೇಶ್. ಅವರಿಗಂತೂ ಅವರೇ ಸಿ.ಎಂ ಆದಷ್ಟು ಖುಷಿ ಅಂತ ಹೇಳಿದರು ಈ ಹಿಂದೆ. ಸೊ ಡಿ.ಕೆ. ಶಿವಕುಮಾರ್ ಅವರ ಯಶಸ್ವಿ ರೋಡ್ ಶೋ ಸದ್ಯಕ್ಕೆ ಸಾಗ್ತಾ ಇದೆ. ಭರ್ಜರಿ ವೆಲ್ಕಮ್ ಅಂತೂ ಸ್ವಂತ ಊರಿನಲ್ಲಿ ಸಿಕ್ಕಿದೆ. ಆ ಊರಿನ ಜನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆಗಳು ಮುಂದಿನ ದಿನಗಳಲ್ಲಿ ಹೇಗೆ ಸಾಕಾರ ಆಗುತ್ತೆ ಅನ್ನೋದನ್ನ ನೋಡಬೇಕು. ಸಹಜವಾಗಿ ಯಾವುದಾದ್ರೂ ಒಂದು ಊರಿನ ಶಾಸಕ ಸಿ.ಎಂ ಆದಾಗ ಆ ಊರಿನ ಚಿತ್ರಣ ದಿಕ್ಕು ಎಲ್ಲವೂ ಬದಲಾಗಿದ್ದನ್ನು ಹಿಂದೆ ಕರ್ನಾಟಕದ ಅನೇಕ ಊರುಗಳನ್ನು ನೋಡಿದಾಗ ನಮಗೆ ನೆನಪಿದೆ. ಅದೇ ಆಲೋಚನೆ ಕನಕಪುರದ ಜನರಿಗೂ ಇದೆ. ಅದರ ಹಿಂಟನ್ನು ಡಿ.ಕೆ. ಶಿವಕುಮಾರ್ ಕೊಡ್ತಾ ಇದ್ದಾರೆ. ಭರವಸೆ ಅವಕಾಶವಾಗಿ ಅದೃಷ್ಟವಾಗಿ ಬದಲಾಗುತ್ತಾ ನೋಡಬೇಕಾಗುತ್ತೆ.